ನಮಸ್ಕಾರ. ಬನ್ನಿ ಇವತ್ತು ಹಣಕಾಸು ಜಗತ್ತಿನ ಒಂದು ಕುತೂಹಲಕಾರಿ ಆದ್ರೆ ಅಷ್ಟೇ ಅಪಾಯಕಾರಿ ಮುಖದ ಬಗ್ಗೆ ಚರ್ಚಿಸೋಣ. ಒಂದು ಕಡೆ ದೊಡ್ಡ ಮಟ್ಟದ ಹೂಡಿಕೆ, ಇನ್ನೊಂದು ಕಡೆ ಅಷ್ಟೇ ವ್ಯವಸ್ಥಿತವಾದ ವಂಚನೆ. ಈ ಎಲ್ಲದರ ಕೇಂದ್ರ ಬಿಂದುವಾಗಿರೋದು ಶೆಲ್ ಕಂಪನಿಗಳು. ಈ ಕತೆ ತುಂಬಾ ಜನ ಕೇಳಿರ್ತೀವಿಯಲ್ವಾ? ಕೇವಲ 5 ರೂಪಾಯಿಗೆ ಸಿಕ್ತಿದ್ದ ಒಂದು ಸ್ಟಾಕ್ ನೋಡ್ತಿದ್ದಂತೆ 500 ರೂಪಾಯಿಗೆ ಜಿಗಿಯುತ್ತೆ. ದೊಡ್ಡ ಲಾಭದ ಆಸೆ. ಆದ್ರೆ ಆಕಾಶಕ್ಕೆ ಏರಿದ್ದೇನೋ ಸರಿ, ಅದೇ ವೇಗದಲ್ಲಿ ಪಾತಾಳಕ್ಕೆ ಕುಸಿದು ಅದೆಷ್ಟೋ ಜನರ ಕಷ್ಟದ ಉಳಿತಾಯವನ್ನು ಒಂದೇ ದಿನದಲ್ಲಿ ಶೂನ್ಯವಾಗಿಸ್ಬಿಡುತ್ತೆ. ಹಾಗಾದ್ರೆ ಇದು ಬರೀ ಮಾರುಕಟ್ಟೆಯ ಏರಿಳಿತಾನಾ ಅಥವಾ ದುರದೃಷ್ಟದ ಆಟನಾ? ಖಂಡಿತ ಇಲ್ಲ. ಇದು ತುಂಬಾನೇ ಚಾಣಾಕ್ಷತನದಿಂದ ವ್ಯವಸ್ಥಿತವಾಗಿ ಹೆಣೆದ ಒಂದು ಬಲೆ. ಇಡೀ ವಂಚನೆಯ ಹಿಂದಿರುವ ಪ್ರಮುಖ ಅಸ್ತ್ರವೇ ಶೆಲ್ ಕಂಪನಿ. ಸರಿ, ಈ ವಂಚನೆಯ ಜಾಲವನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಅದರ ಮೂಲ ಅಂದ್ರೆ ಆ ಟೊಳ್ಳು ಪೆಟ್ಟಿಗೆಯ ಒಳಗೇನಿದೆ ಅಂತ ನೋಡ್ಬೇಕು. ಹಾಗಾದ್ರೆ ಏನಿದು ಶೆಲ್ ಕಂಪನಿ? ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಶೆಲ್ ಕಂಪನಿ ಅನ್ನೋದು ಕೇವಲ ಕಾಗದದ ಮೇಲೆ ಇರುವ ಒಂದು ಸಂಸ್ಥೆ. ನಿಜವಾಗ್ಲೂ ಅದಕ್ಕೆ ಅಂದ ಒಂದು ಆಫೀಸ್, ಕೆಲಸ ಮಾಡೋ ನೌಕರು ಅಥವಾ ಯಾವುದೇ ಬಿಸ್ನೆಸ್ ಇರೋದಿಲ್ಲ. ಇದೊಂದು ಖಾಲಿ ಡಬ್ಬಿ ಇದ್ದ ಹಾಗೆ. ಕೇವಲ ಹಣದ ವ್ಯವಹಾರಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲು ಇದನ್ನ ಬಳಸಲಾಗತ್ತೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಪ್ರತಿಯೊಂದು ನಿಷ್ಕ್ರಿಯ ಕಂಪನಿಯೂ ಕಾನೂನುಬಾಹಿರ ಆಗಿರಲ್ಲ. ಕೆಲವು ಕಂಪನಿಗಳನ್ನು ಕಾನೂನುಬದ್ಧವಾಗಿ ಸ್ಥಾಪಿಸಿ ನಿಷ್ಕ್ರಿಯವಾಗಿ ಇಟ್ಟಿರ್ತಾರೆ. ಉದಾಹರಣೆಗೆ, ಭವಿಷ್ಯದ ಯಾವುದೋ ಒಂದು ಪ್ರಾಜೆಕ್ಟ್ಗಾಗಿ ಅಥವಾ ಒಂದು ಪೇಟೆಂಟ್ ಅನ್ನು ತಮ್ಮ ಹೆಸರಲ್ಲಿ ಇಟ್ಕೊಳ್ಳಲು. ಇವುಗಳನ್ನು ಡಾರ್ಮೆಂಟ್ ಅಥವಾ ಸುಪ್ತ ಕಂಪನಿಗಳು ಅಂತ ಕರೀತಾರೆ. ಹಾಗಾದ್ರೆ ಈ ಕಾನೂನುಬದ್ಧ ಡಾರ್ಮೆಂಟ್ ಕಂಪನಿಗೂ ವಂಚನೆಯ ಶೆಲ್ ಕಂಪನಿಗೂ ಇರೋ ವ್ಯತ್ಯಾಸವಾದ್ರೂ ಏನು? ಬನ್ನಿ ಈ ಟೇಬಲ್ನೊಮ್ಮೆ ನೋಡೋಣ. ಒಂದು ಡಾರ್ಮೆಂಟ್ ಕಂಪನಿ ತಾನು ನಿಷ್ಕ್ರಿಯವಾಗಿದ್ದೇನೆ ಅಂತ ಕಾನೂನುಬದ್ಧವಾಗಿ ಘೋಷಣೆ ಮಾಡಿರುತ್ತೆ ಮತ್ತು ಅದರ ಉದ್ದೇಶವೂ ಸರಿಯಾಗಿರುತ್ತೆ. ಆದ್ರೆ ಒಂದು ವಂಚನೆಯ ಶೆಲ್ ಕಂಪನಿ ತಾನು ಸಕ್ರಿಯ ಅಂತ ಸುಳ್ಳು ದಾಖಲೆ ಸೃಷ್ಟಿಸಿ ತೆರಿಗೆ ವಂಚನೆ, ಮನಿ ಲಾಂಡ್ರಿಂಗ್ನಂಥ ಅಕ್ರಮ ಕೆಲಸಗಳನ್ನು ಮಾಡುತ್ತೆ. ಅಂದ್ರೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗೋದು ಅದರ ಹಿಂದಿರೋ ಉದ್ದೇಶ. ಓಕೆ, ಶೆಲ್ ಕಂಪನಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆದ್ರೆ ಈ ಖಾಲಿ ಪೆಟ್ಟಿಗೆಯನ್ನ ಒಂದು ಅಸ್ತ್ರದ ರೀತಿ ಬಳಸಿ ಸ್ಟಾಕ್ ಮಾರುಕಟ್ಟೆಯಲ್ಲಿ ವಂಚನೆಯ ಬಲೆಯನ್ನ ಹೆಣೆಯೋದು ಹೇಗೆ? ಆ ಪೆನಿ ಸ್ಟಾಕ್ ಹಗರಣದ ಹಿಂದಿನ ಆಟವಾದ್ರೂ ಏನು? ಈ ಆಟಕ್ಕೆ ಪಂಪ್ ಅಂಡ್ ಡಂಪ್ ಅಂತ ಕರೀತಾರೆ. ಇದು 4 ಹಂತಗಳಲ್ಲಿ ನಡೆಯುತ್ತೆ. ಮೊದಲು ಈ ಹಗರಣದ ಆಪರೇಟರ್ಗಳು ಕಡಿಮೆ ಬೆಲೆಯ ಷೇರುಗಳನ್ನು ಯಾರಿಗೂ ಗೊತ್ತಾಗದಂತೆ ದೊಡ್ಡ ಪ್ರಮಾಣದಲ್ಲಿ ಕೊಂಡುಕೊಳ್ತಾರೆ. ನಂತರ ಆ ಕಂಪನಿ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರಚಾರ ಕೊಟ್ಟು ಅದರ ಬೆಲೆಯನ್ನು ಆಕಾಶಕ್ಕೆ ಏರಿಸ್ತಾರೆ. ಈ ಏರಿಕೆಯನ್ನ ನೋಡಿ ಸಾಮಾನ್ಯ ಹೂಡಿಕೆದಾರರು ಈ ಅವಕಾಶ ಕೈತಪ್ಪಿ ಹೋಗುತ್ತೆ ಅಂತ ಆ ಷೇರುಗಳನ್ನು ವಾಂಗಲು ಮುಗಿಬೀಳ್ತಾರೆ. ಕೊನೆಗೆ ಆಪರೇಟರ್ಗಳು ತಮ್ಮಲ್ಲಿದ್ದ ಎಲ್ಲಾ ಷೇರುಗಳನ್ನು ಈ ಏರಿದ ಬೆಲೆಗೆ ಮಾರಿ ಲಾಭ ಮಾಡಿಕೊಂಡು ಹೊರನಡೀತಾರೆ. ತಕ್ಷಣ ಷೇರಿನ ಬೆಲೆ ಪಾತಾಳಕ್ಕೆ ಕುಸಿದು ಹೊಸದಾಗಿ ಹೂಡಿಕೆ ಮಾಡಿದವರು ಎಲ್ಲವನ್ನೂ ಕಳ್ಕೊಳ್ತಾರೆ. ಇಷ್ಟೇ ಅಲ್ಲ, ಈ ಕೃತಕ ಪ್ರಚಾರವನ್ನು ಸೃಷ್ಟಿಸಲು ಇವರ ಹತ್ತಿರ ಇನ್ನೊಂದು ಕುತಂತ್ರ ಇದೆ. ಅದೇ ಸರ್ಕ್ಯುಲರ್ ಟ್ರೇಡಿಂಗ್. ಇದು ಒಂದು ಸ್ಟಾಕ್ನಲ್ಲಿ ಭಾರೀ ಬೇಡಿಕೆಯಿದೆ, ತುಂಬಾ ಜನ ಕೊಂಡುಕೊಳ್ತಿದ್ದಾರೆ ಅನ್ನೋ ಭ್ರಮೆಯನ್ನ ಹುಟ್ಟುಹಾಕತ್ತೆ. ಇದರಲ್ಲಿ ಆಗೋದೇನು ಅಂದ್ರೆ, ಒಂದೇ ಗುಂಪಿಗೆ ಸೇರಿದ ಶೆಲ್ ಕಂಪನಿ ಎ ಇನ್ನೊಂದು ಶೆಲ್ ಕಂಪನಿ ಬಿಗೆ ಷೇರುಗಳನ್ನು ಮಾರುತ್ತೆ. ಬಿ ಕಂಪನಿ ಸಿಗೆ ಮತ್ತು ಸಿ ಕಂಪನಿ ಮತ್ತೆ ಎಗೆ ಮಾರುತ್ತೆ. ಇದೇ ರೀತಿ ದಿನವಿಡೀ ಇವರಲ್ಲೇ ಷೇರುಗಳನ್ನು ಕೊಂಡು ಮಾರುವಾಟ ಆಡ್ತಿರ್ತಾರೆ. ಇದರಿಂದ ಆಗೋ ಪರಿಣಾಮ ಏನು ಗೊತ್ತಾ? ಟ್ರೇಡಿಂಗ್ ವಾಲ್ಯೂಮ್ ಅಂದ್ರೆ ವಹಿವಾಟಿನ ಪ್ರಮಾಣ ಒಮ್ಮಚ್ ಹೆಚ್ಚಾಗಿ ಕಾಣಿಸುತ್ತೆ. ಇದನ್ನ ನೋಡಿ ಈ ಸ್ಟಾಕ್ಗೆ ಭಾರೀ ಡಿಮ್ಯಾಂಡ್ ಇದೆ ಅಂತ ಜನ ಅಂದ್ಕೊಳ್ತಾರೆ. ಆದ್ರೆ ದಿನದ ಕೊನೆಯಲ್ಲಿ ನೋಡಿದ್ರೆ ಷೇರುಗಳು ಅದೇ ಆಪರೇಟರ್ಗಳ ಕೈಯಲ್ಲೇ ಇರುತ್ತೆ. ಮಾಲೀಕತ್ವದಲ್ಲಿ ಯಾವುದೇ ಬದಲಾವಣೆ ಆಗಿರಲ್ಲ. ಮೇಲ್ನೋಟಕ್ಕೆ ಭರ್ಜರಿ ವ್ಯಾಪಾರ, ಆದ್ರೆ ಒಳಗಡೆಯೆಲ್ಲ ಶೂನ್ಯ. ಸೃಷ್ಟಿಯಾಗಿದ್ದು ಕೇವಲ ಭ್ರಮೆ, ನಿಜವಾದ ಮೌಲ್ಯ ಅಲ್ಲ. ಸರಿ, ಇಷ್ಟೆಲ್ಲಾ ಮೋಸದ ತಂತ್ರಗಳನ್ನು ನೋಡಿದ್ವಿ. ಈಗ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ, ಇಂಥ ಬಲೆಗಳನ್ನ ಪತ್ತೆ ಹಚ್ಚೋದು ಹೇಗೆ? ಒಬ್ಬ ಹೂಡಿಕೆದಾರರು ಎಚ್ಚರದಿಂದ ಇರಲು ಸಹಾಯ ಮಾಡುವ ಕೆಲವು ಫೊರೆನ್ಸಿಕ್ ಸುಳುವುಗಳನ್ನ ಈಗ ನೋಡೋಣ. ಮೊದಲನೇದಾಗಿ, ಕಂಪನಿ ಹಣಕಾಸಿನ ವರದಿಗಳೇ ದೊಡ್ಡ ಸುಳಿವು ಕೊಡ್ತಾವೆ. ಉದಾಹರಣೆಗೆ, ಕಂಪನಿ ಕೋಟಿ ಲಾಭ ತೋರಿಸ್ತಿರುತ್ತೆ, ಆದ್ರೆ ಬ್ಯಾಂಕ್ನಲ್ಲಿ ನೋಡಿದ್ರೆ ದುಡ್ಡೇ ಇರಲ್ಲ. ಇದ್ಹೇಗೆ ಸಾಧ್ಯ? ಅಥವಾ ಮುಖ್ಯ ಬಿಸ್ನೆಸ್ ನಷ್ಟದಲ್ಲಿದ್ರೂ ಇತರ ಆದಾಯ ಅನ್ನೋ ಹೆಸರಿನಲ್ಲಿ ಎಲ್ಲಿಂದಲೋ ದೊಡ್ಡ ಮೊತ್ತ ಬಂದಿರತ್ತೆ. ಯಾವುದೇ ಉದ್ಯೋಗಿಗಳೇ ಇಲ್ಲದೆ ಕೋಟಿಗಟ್ಲೆ ಆದಾಯ ಗಳಿಸಿದ್ದೇವೆ ಎಂದು ತೋರಿಸಿಕೊಳ್ಳೋದು ಕೂಡ ಒಂದು ದೊಡ್ಡ ಅಪಾಯದ ಸಂಕೇತ. ಇನ್ನು ಕಂಪನಿಯ ಸ್ವರೂಪವನ್ನು ಗಮನಿಸಿದ್ರೂ ಅನುಮಾನಗಳು ಮೂಡ್ತವೆ.
ಒಂದೇ ಒಂದು ಸಣ್ಣ ರೂಮ್, ಆದ್ರೆ ಅಲ್ಲಿ ರಿಜಿಸ್ಟರ್ ಆಗಿರೋ ಕಂಪನಿಗಳು 100. ಕೇಳೋಕೆ ವಿಚಿತ್ರ ಅಲ್ವಾ? ಹಾಗೆಯೇ ಎಐ, ಗ್ರೀನ್ ಎನರ್ಜಿ ನಂತಹ ಟ್ರೆಂಡಿಂಗ್ ಪದಗಳನ್ನು ಸೇರಿಸಲು ಪದೇ ಪದೇ ಕಂಪನಿ ಹೆಸರು ಬದಲಾಯಿಸ್ತಿರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದಿನ ಡಿಜಿಟಲ್ ಯುಗದಲ್ಲಿ ಒಂದು ಲಿಸ್ಟೆಡ್ ಕಂಪನಿಗೆ ಸರಿಯಾದ ವೆಬ್ಸೈಟ್ ಕೂಡ ಇಲ್ಲಾಂದ್ರೆ ಅದು ದೊಡ್ಡ ಎಚ್ಚರಿಕೆಯ ಗಂಟೆ. ಕೊನೆಯದಾಗಿ ಸ್ಟಾಕ್ನ ನಡವಳಿಕೆಯೇ ದೊಡ್ಡ ಸುಳಿವು ಕೊಡುತ್ತೆ. ಈ ಟೇಬಲನ್ನೊಮ್ಮೆ ನೋಡಿ. ಒಂದು ಒಳ್ಳೆಯ ಕಂಪನಿಯಲ್ಲಿ ಮ್ಯೂಚುವಲ್ ಫಂಡ್ಗಳಂತಹ ದೊಡ್ಡ ಸಾಂಸ್ಥಿಕ ಹೂಡಿಕೆದಾರರು ಇರ್ತಾರೆ. ಆದರೆ ಶೆಲ್ ಕಂಪನಿಗಳಲ್ಲಿ ಇವರ ಪಾಲು ಶೂನ್ಯ, ಅಂದ್ರೆ 0% ಇರುತ್ತೆ. ಯಾಕೆ ದೊಡ್ಡ ಹೂಡಿಕೆದಾರರು ದೂರ ಉಳಿದಿದ್ದಾರೆ ಅಂತ ಯೋಚಿಸಬೇಕು. ಅಷ್ಟೇ ಅಲ್ಲ, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಸ್ಟಾಕ್ ಪ್ರತಿದಿನ ಅಪ್ಪರ್ ಸರ್ಕ್ಯೂಟ್ ಹೊಡಿತಿದ್ರೆ, ಅಂದ್ರೆ ಗರಿಷ್ಠ ಮಟ್ಟಕ್ಕೆ ಏರ್ತಿದ್ರೆ ಅಲ್ಲಿ ಏನೋ ಕುಶಲತೆ ನಡೀತಿದೆ ಅಂತ ಅರ್ಥ. ಇಂಥ ಹಗರಣಗಳು ನಡೆದಾಗ ನಮ್ಮ ನಿಯಂತ್ರಕರು ಸುಮ್ನೆ ಕೂತಿರ್ತಾರ? ಖಂಡಿತ ಇಲ್ಲ. ಈ ರೀತಿಯ ಹಣಕಾಸು ಅಪರಾಧಗಳನ್ನು ತಡೆಯಲು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಮರವೇ ನಡೆಯುತ್ತಿದೆ. ಪ್ರಪಂಚದಾದ್ಯಂತ ಸರ್ಕಾರಗಳು ಈಗ ಪಾರದರ್ಶಕತೆಗೆ ಹೆಚ್ಚಿನ ಒತ್ತು ನೀಡ್ತಿವೆ. ಕಂಪನಿಗಳ ನಿಜವಾದ ಮಾಲೀಕರು ಯಾರು ಅನ್ನೋದನ್ನ ಕಡ್ಡಾಯವಾಗಿ ಬಹಿರಂಗಪಡಿಸಬೇಕು ಅಂತ ಕಾನೂನು ತರ್ತಿವೆ. ಇದರಿಂದ ಬೇನಾಮಿ ವ್ಯಕ್ತಿಗಳ ಹಿಂದೆ ಅಡಗಿಕೊಳ್ಳುವುದು ಕಷ್ಟವಾಗುತ್ತೆ. FATFನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಸಂಶಯಾಸ್ಪದ ಕಂಪನಿಗಳ ಮೇಲೆ ಕಠಿಣ ನಿಗಾ ಇಡಬೇಕು ಅಂತ ಎಲ್ಲಾ ದೇಶಗಳಿಗೆ ಸೂಚಿಸ್ತಿವೆ. ಇವೆಲ್ಲದರ ಉದ್ದೇಶ ಒಂದೇ: ವಂಚಕರಿಗೆ ಅಡಗಿಕೊಳ್ಳಲು ಜಾಗ ಇರಬಾರ್ದು. ಇದೆಲ್ಲ ಜಾಗತಿಕ ಮಟ್ಟದ ಪ್ರಯತ್ನಗಳಾದರೆ, ನಮ್ಮ ದೇಶದ ಸ್ಟಾಕ್ ಎಕ್ಸ್ಚೇಂಜ್ಗಳು ಕೂಡ ಒಂದು ಪವರ್ಫುಲ್ ಅಸ್ತ್ರವನ್ನು ಬಳಸ್ತವೆ. ಅದೇ ಗ್ರೇಡೆಡ್ ಸರ್ವೇಲೆನ್ಸ್ ಮೆಷರ್ ಅಥವಾ GSM. ಇದು ಸಂಶಯಾಸ್ಪದವಾಗಿ ಏರಿಳಿತ ಕಾಣುವ ಸ್ಟಾಕ್ಗಳನ್ನು ಗುರುತಿಸಿ ಅವುಗಳ ಮೇಲೆ ನಿರ್ಬಂಧಗಳನ್ನು ಹೇರುವ ಒಂದು ವ್ಯವಸ್ಥೆ. ಈ GSM ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ಈ ಟೇಬಲಲ್ಲಿ ನೋಡಬಹುದು. ಒಂದು ಸ್ಟಾಕ್ನ ಬೆಲೆ ಅಸಹ್ಯವಾಗಿ ಏರುತ್ತಿದೆ ಅಂತ ಗೊತ್ತಾದ ತಕ್ಷಣ ಅದನ್ನು GSMನ ಮೊದಲ ಹಂತಕ್ಕೆ ತರಲಾಗುತ್ತೆ. ಆಗ ಅದರ ಮೇಲೆ ಕಠಿಣ ಮಾರ್ಜಿನ್ ಹೇರಲಾಗುತ್ತೆ. ಆದರೂ ಬೆಲೆ ಏರಿಕೆ ಮುಂದುವರೆದರೆ ಅದನ್ನು ಮುಂದಿನ ಹಂತಗಳಿಗೆ, ಅಂದ್ರೆ ವಾರಕ್ಕೆ ಒಂದು ಮಾತ್ರ ವಹಿವಾಟು ನಡೆಸುವಂತಹ ಕಠಿಣ ನಿಯಮಗಳಿಗೆ ಒಳಪಡಿಸಲಾಗುತ್ತದೆ. ಹೀಗೆ ಹಂತ ಹಂತವಾಗಿ ಅದರ ವಹಿವಾಟನ್ನು ಕಷ್ಟಕರವಾಗಿಸಿ ಕೃತಕವಾಗಿ ಏರಿಸಿದ ಬೆಲೆಯನ್ನು ತಣ್ಣಗಾಗಿಸಲಾಗುತ್ತದೆ. ಇದು ವಂಚಕರಿಗೆ ಮತ್ತು ಹೂಡಿಕೆದಾರರಿಗೆ ಒಂದು ಸ್ಪಷ್ಟ ಎಚ್ಚರಿಕೆಯ ಗಂಟೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ ಮೇಲೆ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು? ಹೂಡಿಕೆಯ ಜಗತ್ತಿನಲ್ಲಿ ಯಾವಾಗಲೂ ನೆನಪಿಡಬೇಕಾದ ಒಂದು ಸುವರ್ಣ ನಿಯಮವಿದೆ. ಯಾರೋ ಹೇಳಿದ ಅದ್ಭುತ ಕತೆಗಳನ್ನು ಅಥವಾ ಸಾಮಾಜಿಕ ಜಾಲತಾಣದ ಪ್ರಚಾರವನ್ನು ನಂಬಿ ಹೂಡಿಕೆ ಮಾಡೋದಕ್ಕಿಂತ ಆ ಸ್ಟಾಕ್ನ ಹಿಂದಿರುವ ನಿಜವಾದ ವ್ಯವಹಾರವನ್ನು ನೋಡಿ ಅಧ್ಯಯನ ಮಾಡಿ ಹೂಡಿಕೆ ಮಾಡಬೇಕು. ಯಾಕೆಂದ್ರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಎಚ್ಚರಿಕೆ ಅನ್ನೋದು ಕೇವಲ ಒಂದು ಒಳ್ಳೆಯ ಗುಣವಲ್ಲ, ಅದು ಪ್ರತಿಯೊಬ್ಬ ಹೂಡಿಕೆದಾರನ ಬದುಕುಳಿಯುವ ಕೌಶಲ್ಯ. ಮೊದಲು ನಮ್ಮ ಬಂಡವಾಳವನ್ನು ರಕ್ಷಿಸಿಕೊಳ್ಬೇಕು, ಆಮೇಲೆ ಲಾಭದ ಮಾತು.